ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನಂಬಲಾಗದ ಕೆಲವು ಆಶ್ಚರ್ಯಕರ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನೆಟ್ಫ್ಲಿಕ್ಸ್ನಲ್ಲಿ ಒಂದು ಮೂವಿ ಇದೆ, ಅದರ ಹೆಸರು ವೆರೋನಿಕಾ. ಈ ಪ್ರಪಂಚದಲ್ಲಿ ಕೇವಲ 1% ಜನ ಮಾತ್ರ ಈ ಮೂವಿಯನ್ನು ಪೂರ್ತಿಯಾಗಿ ನೋಡಿದ್ದಾರಂತೆ. ಉಳಿದ 99% ಜನ ಈ ಮೂವಿಯನ್ನು ಮಧ್ಯದಲ್ಲೇ ನಿಲ್ಲಿಸಿಬಿಡ್ತಾರಂತೆ. ಅಂದರೆ 99% ಜನ ಈ ಮೂವಿಯನ್ನು ನೋಡಲು ಭಯಪಡ್ತಾರಂತೆ. ಇದು ಇಂಟರ್ನೆಟ್ನಲ್ಲಿರುವ ಮಾಹಿತಿ. ಆದರೆ ಇದರ ಫ್ಯಾಕ್ಟನ್ನು ಚೆಕ್ ಮಾಡಿದ್ರೆ ಈ ಮೂವಿನಲ್ಲಿ ಅಷ್ಟೊಂದು ಥ್ರಿಲ್ಲಿಂಗ್ ಸೀನ್ಸ್ ಏನೂ ಇಲ್ಲ. ರಿಯಲ್ ಸ್ಟೋರಿಯನ್ನು ಆಧಾರವಾಗಿಟ್ಟುಕೊಂಡು ಈ ಮೂವಿಯನ್ನು ತೆಗೆದಿದ್ದಾರೆ. ಆದರೆ ಅದರಲ್ಲಿ ಅಷ್ಟೊಂದು ಥ್ರಿಲ್ಲಿಂಗ್ ಸೀನ್ಸ್ ಏನೂ ಇಲ್ಲ. ಈ ಮೂವಿಯನ್ನು ಪ್ರಮೋಷನ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ವದಂತಿಯನ್ನು ಸೃಷ್ಟಿ ಮಾಡಿದ್ದಾರೆ. ಪಬ್ಲಿಸಿಟಿ ಜಾಸ್ತಿ ಇದ್ರೆ ತಾನೇ ಮೂವಿಗೆ ಒಳ್ಳೆ ಕಲೆಕ್ಷನ್ ಬರೋದು, ಅದಕ್ಕೆ ಈ ರೀತಿ ಮಾಡಿದ್ದಾರೆ. ನೀವು ಟ್ರೈನ್ಗಳಲ್ಲಿ 2 ಕೋಚ್ಗಳು ಒಂದಕ್ಕೆ ಒಂದು ಕನೆಕ್ಟ್ ಆಗುವ ಇಂತಹ ರ್ಯಾಡ್ಸನ್ನು ನೋಡೇ ಇರ್ತೀರಾ. ಇವುಗಳನ್ನು ಸೈಡ್ ಬಂಪರ್ಸ್ ಅಂತ ಕರೀತಾರೆ. ಸಾಮಾನ್ಯವಾಗಿ ಎಲ್ಲರೂ ಈ ಬಂಪರ್ಸ್ 2 ಕೋಚ್ಗಳನ್ನು ಕನೆಕ್ಟ್ ಮಾಡೋದಕ್ಕೆ ಮಾತ್ರ ಅಂತ ಅಂದುಕೊಳ್ಳುತ್ತಾರೆ. ಆದರೆ ಕೇವಲ ಇದಕ್ಕೆ ಮಾತ್ರವಲ್ಲ, ಇದರಿಂದ ತುಂಬ ಲಾಭಗಳು ಕೂಡ ಇವೆ. ಒಂದು ವೇಳೆ ಟ್ರೈನ್ನ ಸ್ಪೀಡ್ ಜಾಸ್ತಿ ಆದಾಗ ಅಥವಾ ಸ್ಪೀಡನ್ನು ಕಮ್ಮಿ ಮಾಡಿದಾಗ, ಅಂದರೆ ಬ್ರೇಕನ್ನು ಹಾಕಿದಾಗ ಆಗ ಬರುವ ಇಂಪಲ್ಸ್ ಅಂದರೆ ಜರ್ಕ್ಸನ್ನು ಕಮ್ಮಿ ಮಾಡಲು ಇದು ತುಂಬ ಯೂಸ್ ಆಗುತ್ತೆ. ಒಂದು ವೇಳೆ ಇದು ಇಲ್ಲ ಅಂದರೆ ಭಾರಿಯಾಗಿ ಜರ್ಕ್ ಹೊಡೆಯುತ್ತೆ. ಅದೇ ರೀತಿ ದೊಡ್ಡ ದೊಡ್ಡ ಟರ್ನಿಂಗ್ಸ್ ಬಂದಾಗ ಈ ಬಂಪರ್ಸ್ ತುಂಬ ಯೂಸ್ ಆಗುತ್ತೆ. ಅಂದರೆ ಟ್ರೈನನ್ನು ಫ್ಲೆಕ್ಸಿಬಲ್ ಆಗಿ ಮೂವ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದು 2 ಕೋಚ್ಗಳ ಮಧ್ಯೆ ಇರುವ ಶಾಕ್ ರೀತಿ. ಅಂದರೆ ಇವು ಶಾಕ್ ಅಬ್ಸರ್ವ್ಸ್ ರೀತಿ ಕೆಲಸ ಮಾಡುತ್ತೆ. ಕಿಡ್ನಿಗಳ ಕೆಲಸ ಏನು ಅಂತ ನಮ್ಮೆಲ್ಲರಿಗೂ ಗೊತ್ತು. ಅಂದರೆ ಬ್ಲಡ್ಡನ್ನು ಫಿಲ್ಟರ್ ಮಾಡಿ ಅದರಲ್ಲಿರುವ ಎಕ್ಸೆಸ್ ನೀರನ್ನು ಯೂರಿನ್ ರೂಪದಲ್ಲಿ ಹೊರ ಹಾಕುತ್ತೆ. ಕಿಡ್ನಿಯಲ್ಲಿ ಫಿಲ್ಟರ್ ಆದ ಯೂರಿನ್ ಬ್ಲಾಡರ್ಗೆ ಸೇರುತ್ತೆ. ಅದು ಫಿಲ್ ಆದ ನಂತರ ಹೊರಗೆ ಹೋಗುತ್ತೆ. ಅಂದರೆ ಆಟೋಮೆಟಿಕ್ ಆಗಿ ಹೋಗಲ್ಲ, ನಾವೇ ಅದನ್ನು ಹೊರ ಹಾಕಬೇಕು. ಆದರೆ ಈ ವಿಷಯ ನಿಮಗೆ ಗೊತ್ತಾ, ನಮ್ಮ ಬ್ಲಾಡರ್ ಅನ್ನೋದು ಎಷ್ಟು ಯೂರಿನನ್ನು ಹೋಲ್ಡ್ ಮಾಡಬಲ್ಲದು ಅಂತ? ಮಹಿಳೆಯರ ಬ್ಲಾಡರ್ ಸುಮಾರು 500 ml, ಅಂದರೆ ಅರ್ಧ ಲೀಟರ್ ಯೂರಿನನ್ನು ಹೋಲ್ಡ್ ಮಾಡಬಲ್ಲದು. ಅದೇ ರೀತಿ ಗಂಡಸರ ಬ್ಲಾಡರ್ 700 ml ಯೂರಿನನ್ನು ಹೋಲ್ಡ್ ಮಾಡಬಲ್ಲದು. ಆದರೆ ಇಷ್ಟು ಫಿಲ್ ಆಗೋವರೆಗೂ ನಮ್ಮ ಬ್ಲಾಡರ್ ವೆಯ್ಟ್ ಮಾಡೋದಿಲ್ಲ. ಸುಮಾರು 200ರಿಂದ 300 ml ಸ್ಟೋರ್ ಆದ ತಕ್ಷಣ ನಮಗೆ ಯೂರಿನ್ ಹೋಗಬೇಕು ಅಂತ ಅರ್ಜೆಂಟ್ ಆಗುತ್ತೆ. ಒಬ್ಬ ನಾರ್ಮಲ್ ವ್ಯಕ್ತಿಯಲ್ಲಿ ಒಂದು ದಿನದಲ್ಲಿ ಅವರ ಕಿಡ್ನಿಗಳು ಸುಮಾರು 1.7 ಲೀಟರ್ ಯೂರಿನನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಆದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಬಾರ್ದು, ಅದನ್ನು ಸಹಿಸ್ಕೊಳ್ಬಾರ್ದು. ತುಂಬ ಜನ ಮುಜುಗರದಿಂದ ಅದನ್ನು ಕಂಟ್ರೋಲ್ ಮಾಡ್ಕೊಳ್ತಾರೆ. 1 ಬಾರಿನೋ 2 ಬಾರಿನೋ ಆದರೆ ಪರವಾಗಿಲ್ಲ. ಪದೇ ಪದೇ ಈ ರೀತಿನೇ ಆದರೆ ನಿಮ್ಮ ಬ್ಲಾಡರ್ನಲ್ಲಿರುವ ಯೂರಿನ್ ರಿವರ್ಸ್ ಮತ್ತು ಕಿಡ್ನಿಗೆ ಹೋದರೆ ಕಿಡ್ನಿ ಇನ್ಫೆಕ್ಷನ್ ಆಗುತ್ತೆ ಅಥವಾ ಕಿಡ್ನಿ ಫೇಲ್ಯೂರ್ ಕೂಡ ಆಗಬಹುದು. ಆದ್ದರಿಂದ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಮಾಡ್ಕೊಳ್ಬೇಡಿ. ಈ ಪ್ರಪಂಚದಲ್ಲಿ ಒಂಟಿಯಾದ ಒಂದು ಪ್ರದೇಶ ಇದೆ. ಈ ಪ್ರದೇಶಕ್ಕೆ ಇದುವರೆಗೂ ಯಾರೂ ಕೂಡ ಹೋಗಲಿಲ್ಲ. ಇದನ್ನು ಯಾರೂ ಕೂಡ ನೋಡಲಿಲ್ಲ ಅಂದರೆ ಅದು ಇಲ್ಲದೇ ಇರೋ ಪ್ರದೇಶ ಅಂತ ಅಂದುಕೊಳ್ಬೇಡಿ. ಇದು ಸಮುದ್ರದಲ್ಲಿರುವ ಒಂದು ನಿಶಬ್ದವಾದ ಪ್ರದೇಶ. ಇದು ಸೌತ್ ಪೆಸಿಫಿಕ್ ಓಷನ್ನಲ್ಲಿ ಇದೆ. ಅದೇ ಪಾಯಿಂಟ್ ನೆಮೋ. ಈ ಪಾಯಿಂಟ್ ನೆಮೋನಲ್ಲಿ ನೆಮೋ ಅಂದರೆ ನೋ ಒನ್ ಅಂತ ಅರ್ಥ. ಆದರೆ ಈ ಪ್ರದೇಶ ಏಕೆ ವಿಶೇಷ ಅಂದರೆ, ಸಮುದ್ರದಲ್ಲಿರುವ ಈ ಪ್ರದೇಶಕ್ಕೆ ನೆಲ ಅನ್ನೋದು ಎಷ್ಟು ದೂರದಲ್ಲಿ ಇದೆ ಅಂದರೆ 2688 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ಪ್ರದೇಶ ನೆಲಕ್ಕಿಂತ ಅಂತರಿಕ್ಷದಲ್ಲಿರುವ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಹತ್ತಿರದಲ್ಲಿ ಇದೆ. ಈ ISS 408 ಕಿಲೋಮೀಟರ್ ಎತ್ತರದಲ್ಲಿ ಇದೆ. ಅಂದರೆ ಈ ಪಾಯಿಂಟ್ ನೆಮೋ ಪ್ರದೇಶಕ್ಕೆ ಇದೇ ಹತ್ತಿರದಲ್ಲಿ ಇದೆ. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಸ್ಪೇಸ್ ಕ್ರಾಫ್ಟ್ ಸೆಮಿಟ್ರಿ ಅಂತ. ಅಂತರಿಕ್ಷದಲ್ಲಿ ತುಂಬ ಸ್ಯಾಟಲೈಟ್ ವೇಸ್ಟ್ ಇರುತ್ತೆ ಅಲ್ವಾ, ಅದೇ ರೀತಿ ಕೆಲಸ ಮಾಡದೇ ಇರುವ ಸ್ಯಾಟಲೈಟ್ ಇರುತ್ತೆ ಅಲ್ವಾ, ಅವೆಲ್ಲ ಭೂಮಿ ಮೇಲೆ ಬೀಳೋದು ಈ ಪ್ರದೇಶದಲ್ಲೇ. ರಷ್ಯಾ ಸ್ಪೇಸ್ ಸ್ಟೇಷನ್ ಬಿದ್ದಿದ್ದು ಕೂಡ ಇಲ್ಲೇ. ಸಾಮಾನ್ಯವಾಗಿ ಈ ಪ್ರದೇಶದಿಂದ ಯಾವುದೇ ಶಬ್ದಗಳು ಬರೋದಿಲ್ಲ, ತುಂಬ ನಿಶಬ್ದವಾಗಿ ಇರುತ್ತೆ. ಆದರೆ 1997ರಲ್ಲಿ ಈ ಪ್ರದೇಶದಿಂದ ಒಂದು ವಿಚಿತ್ರವಾದ ಶಬ್ದ ಬರುತ್ತೆ. ಆ ಶಬ್ದಕ್ಕೆ ಅವರು ಇಟ್ಟ ಹೆಸರು ದ ಬ್ಲೂಪ್. ಆ ಶಬ್ದವನ್ನು ನೀವು ಒಂದು ಬಾರಿ ಕೇಳಿ. ಪ್ರಾರಂಭದಲ್ಲಿ ಇದರ ಬಗ್ಗೆ ತುಂಬ ಕಥೆಗಳು ಬರುತ್ತೆ. ಅಂದರೆ ಏಲಿಯನ್ಸ್ ಈ ಪ್ರದೇಶದಲ್ಲಿ ಇದ್ದಾರೆ ಅಂತ, ಅವರೇ ಈ ಶಬ್ದಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಆನಂತರ ವಿಜ್ಞಾನಿಗಳು
2005ರಲ್ಲಿ ಇದನ್ನು ಬಗೆಹರಿಸ್ತಾರೆ. ಸಮುದ್ರದಲ್ಲಿರುವ ಐಸ್ ಬ್ರೇಕ್ ಆದ ಕಾರಣ ಈ ಶಬ್ದ ಬಂದಿದೆ ಅಂತ ಹೇಳ್ತಾರೆ. ಈ ಒಂದು ಪ್ರದೇಶಕ್ಕೆ ಒಂದು ಸ್ಪೀಡ್ ಬೋಟ್ನಿಂದ ಹೋಗಬೇಕು ಅಂದರೆ ಸುಮಾರು 15 ದಿನ 10 ಗಂಟೆ 37 ನಿಮಿಷಗಳ ಸಮಯ ಹಿಡಿಸುತ್ತೆ. ಅಂದರೆ ನೀವೇ ಊಹೆ ಮಾಡ್ಕೊಳ್ಳಿ ಇದು ಎಷ್ಟು ಒಂಟಿಯಾದ ಪ್ರದೇಶ ಅಂತ. ಗಾಡ್ ಆಫ್ ಕ್ರಿಕೆಟ್ ಅನ್ನೋ ಹೆಸರನ್ನ ಕೇಳಿದ ತಕ್ಷಣ ಸಚಿನ್ ತೆಂಡೂಲ್ಕರ್ ನೆನಪಾಗ್ತಾರೆ. ಇವರು ತುಂಬ ವರ್ಲ್ಡ್ ರೆಕಾರ್ಡ್ಸನ್ನು ಮಾಡಿದ್ದಾರೆ, ಅದರ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು. ಆದರೆ ಇವರ ಹೆಸರಿನಲ್ಲಿ ಇನ್ನೊಂದು ವಿಚಿತ್ರವಾದ ವರ್ಲ್ಡ್ ರೆಕಾರ್ಡ್ ಕೂಡ ಇದೆ. ಇದರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಕ್ರಿಕೆಟ್ನಲ್ಲಿ ಥರ್ಡ್ ಅಂಪೈರ್ ಎಂಟ್ರಿ ಆಗಿದ್ದು 1992ರಲ್ಲಿ, ಅದು ಕೂಡ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಟೆಸ್ಟ್ ಮ್ಯಾಚ್ನಲ್ಲಿ. ಆದರೆ ಥರ್ಡ್ ಅಂಪೈರ್ ಕ್ರಿಕೆಟ್ನಲ್ಲಿ ಎಂಟ್ರಿ ಆದಮೇಲೆ ಫಸ್ಟ್ ಔಟ್ ಕೊಟ್ಟಿದ್ದು ಯಾರನ್ನ ಗೊತ್ತಾ? ಸಚಿನ್ ತೆಂಡೂಲ್ಕರ್ ಅವರನ್ನೇ. ಈಗ ನೀವು ನೋಡುತ್ತಿರುವ ವಿಡಿಯೋ ಕ್ಲಿಪ್ನಲ್ಲಿ ಸಚಿನ್ ತೆಂಡೂಲ್ಕರ್ ರನ್ಔಟ್ ಆಗಿದ್ದಾರೆ ಅಂತ ಥರ್ಡ್ ಅಂಪೈರ್ ಔಟ್ ಕೊಡ್ತಾರೆ. ಆನಂತರ ಸಚಿನ್ ತೆಂಡೂಲ್ಕರ್ ಅದನ್ನು ಒಪ್ಪಿಕೊಂಡು ಸೈಲೆಂಟ್ ಆಗಿ ಹೋಗ್ತಾರೆ. ನಾವು ಊಟ ಮಾಡುವಾಗ ಒಂದು ಚಿಕ್ಕ ಕಲ್ಲು ಅಥವಾ ಮಣ್ಣು ಹಲ್ಲುಗಳ ಮಧ್ಯೆ ಸಿಕ್ಕಾಕೊಂಡ್ರೆ ನಮಗೆ ತುಂಬ ಇರಿಟೇಷನ್ ಆಗುತ್ತೆ, ಮನೆಯವರ ಮೇಲೆ ತುಂಬ ಕೋಪ ಕೂಡ ಬರುತ್ತೆ. ಅಂಥದ್ರಲ್ಲಿ ನೇರವಾಗಿ ಮಣ್ಣನ್ನು ತಿಂದರೆ ಹೇಗಿರುತ್ತೆ ಅಂತ ನೀವೇ ಒಂದು ಬಾರಿ ಊಹೆ ಮಾಡ್ಕೊಳ್ಳಿ. ಆಟಿ ಅನ್ನೋ ದೇಶದಲ್ಲಿ ಜನರು ಬಡತನದಿಂದ ಆಹಾರವನ್ನು ಖರೀದಿ ಮಾಡಲು ಹಣವಿಲ್ಲದೆ ಪರ್ವತಗಳಲ್ಲಿ ಸಿಗುವ ಮಣ್ಣನ್ನು ಶೇಖರಿಸಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಈ ರೀತಿ ಬಿಸ್ಕೆಟ್ಗಳ ರೀತಿ ಮಾಡಿ ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ತಿಂತಿದ್ದಾರೆ. ಅವುಗಳನ್ನು ಮಾರಾಟ ಕೂಡ ಮಾಡ್ತಿದ್ದಾರೆ. ಅಲ್ಲಿ ಆಹಾರದ ಬೆಲೆಗಳು ಜಾಸ್ತಿ ಆದ ಕಾರಣ ಅದೇ ರೀತಿ ಇವು ಕಮ್ಮಿ ಬೆಲೆಗೆ ಸಿಗುವುದರಿಂದ ಇವುಗಳನ್ನೇ ಆಹಾರವಾಗಿ ತಿಂತಿದ್ದಾರೆ. ಗರ್ಭಿಣಿ ಸ್ತ್ರೀಯರು ಕೂಡ ಇವುಗಳಲ್ಲಿ ವಿಟಮಿನ್ಸ್ ಪ್ರೋಟೀನ್ಸ್ ಇರುತ್ತೆ ಅಂತ ನಂಬಿ ಅವುಗಳನ್ನೇ ತಿಂತಿದ್ದಾರೆ. ಇದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅಂತ ಗೊತ್ತಿದ್ರೂ ಕೂಡ ಬಡತನದ ಕಾರಣದಿಂದ ಬೇರೆ ವಿಧಿ ಇಲ್ಲದೆ ಅವುಗಳನ್ನೇ ತಿಂತಿದ್ದಾರೆ. ನಾವು ಈ ಟೆಕ್ನಾಲಜಿ ಅಭಿವೃದ್ಧಿಯನ್ನು ನೋಡಿ ಪ್ರಪಂಚ ತುಂಬ ಬದಲಾಗಿದೆ ಅಂತ ಅಂದುಕೊಂಡಿದ್ದೀವಿ. ಆದರೆ ಈ ನಮ್ಮ ಪ್ರಪಂಚದಲ್ಲಿ ಇನ್ನೂ ಭೀಕರವಾದ ಬಡವರು, ತಿನ್ನಲು ಸಹ ಆಹಾರವಿಲ್ಲದ ಹಣವಿಲ್ಲದ ಪರಿಸ್ಥಿತಿಯಲ್ಲಿರುವ ಜನರು ತುಂಬ ಜನನೇ ಇದ್ದಾರೆ. ಆದ್ದರಿಂದ ಇನ್ನು ಮುಂದೆ ನೀವು ಊಟವನ್ನು ವೇಸ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಬಾರಿ ಯೋಚನೆ ಮಾಡಿ. ನಿಜವಾದ ಕಷ್ಟ ಅಂದರೆ ಹಣ ಇಲ್ಲದೆ ಇರೋದು, ಆಸ್ತಿ ಇಲ್ಲದೆ ಇರೋದು ಅಲ್ಲ, ಸಮಯಕ್ಕೆ ಊಟ ಸಿಗದೇ ಇರೋದೇ ಈ ಪ್ರಪಂಚದಲ್ಲಿರುವ ನಿಜವಾದ ಕಷ್ಟ. ಇಂತಹ ಕಷ್ಟ ನಮ್ಮಲ್ಲಿ ಯಾರಿಗೂ ಇಲ್ಲ ಅಂತ ನನಗೆ ಅನಿಸುತ್ತೆ. ಇದರ ಬಗ್ಗೆ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ಯಾಕೆ ಅಂದರೆ ಹೊಟ್ಟೆಗೆ ತಿನ್ನೋಕೆ ಅನ್ನ ಇಲ್ಲ ಅಂತ ಮಣ್ಣು ತಿನ್ನೋದು ಅಂದರೆ ಇನ್ನೆಷ್ಟು ಕಷ್ಟ ಇರಬೇಕು ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಇದು ಫ್ರೆಂಡ್ಸ್ ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ.